ಸಹನಾ ಅವರೇ, ಸ್ನೇಹ ಅವ್ರು ಕಾಲ್ ಮಾಡ್ತಿದ್ದಾರೆ. ಮನ್ಯಾಗ ತಲುಪಿದ ಮ್ಯಾಕೆ ಫೋನ್ ಮಾಡ್ಲಿಲ್ವಲ್ಲ, ಅದಕ್ಕೆ ಫೋನ್ ಮಾಡಿಸಿರ್ಬೇಕು. ನೋಡಿ ಮಾತಾಡಿ. ಹೇಳವಿ ಅಕ್ಕ, ನೀವಿಬ್ರು ಮನೆಗೆ ತಲುಪಿದ್ರಾ? ಬಂದ್ವಿ. ಅಕ್ಕ, ಬಾವ ಜೊತೆಲೇ ಇದ್ದಾರಾ? ಅವ್ರ ಹತ್ರನೂ ಸ್ವಲ್ಪ ಮಾತಾಡ್ಬೇಕಿತ್ತು. ಇಲ್ಲೇ ಅವರೇ ತಡಿ ಕೊಡ್ತೀನಿ, ತಕೊಳ್ಳಿ ಮಾತಾಡಿ. ಹೇಳಿ ಸ್ನೇಹ ಅವರೇ. ಬಾವ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಹೇಳಿ ಸ್ನೇಹ ಅವರೇ. ಅದು ನಮ್ಮ ಸುಮಂಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ತಲ್ಲ, ಇನ್ನೇನು ಕ್ಲಾಸಸ್ ಶುರು ಆಗತ್ತೆ. ಹಾಂ ಗೊತ್ತು, ಸುಮಾ ಹೇಳಿದ್ಲು. ಆದರೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ ಬಾವ. ಅವಳು ಹಾಸ್ಟೆಲ್ಗೆ ಅಪ್ಲೈ ಮಾಡಿರಲಿಲ್ಲ. ಸೊ ಈಗ ರೂಮ್ಸ್ ಎಲ್ಲ ಫಿಲ್ ಆಗಿರುತ್ತೆ. ಇದನ್ನು ನಾನೇ ಕೇಳೋಣ ಅಂದ್ಕೊಂಡೆ, ಬೇರೆ ಯಾವುದೋ ಟೆನ್ಷನಲ್ಲಿ ಮರ್ತುಬಿಟ್ಟೆ. ಸುಮಂಗೇನು ಅಭ್ಯಂತರ ಇಲ್ಲ ಅಂತಂದರೆ ಇಲ್ಲೇ ನಮ್ಮನಲ್ಲೇ ಇರ್ಬೋದು. ಬಾವ, ಇದನ್ನು ಕೇಳಕ್ಕೆ ನಾನು ಫೋನ್ ಮಾಡಿದ್ದು. ಥ್ಯಾಂಕ್ ಯು ಬಾವ. ಇದರಲ್ಲೇನಿದೆ? ಯಾವಾಗಿಂದ ಸ್ಟಾರ್ಟ್ ಆಗ್ತಿದೆ ಕಾಲೇಜು? ನಾಳೆ ಅವಳಿಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ಗೆ ಕಾಲೇಜ್ಗೆ ಹೋಗ್ಬೇಕಂತೆ. ಅವಳು ಈ ಸೆಮಿಸ್ಟರ್ ಮುಗಿಸೋ ತನಕ ನಿಮ್ಮ ಮನೇಲಿ ಇರ್ಬೋದಲ್ವಾ ಬಾವ? ಹಾಂ, ಸುಮಾ ಕಾಲೇಜ್ ಪೂರ್ತಿ ಮುಗಿಸೋವರೆಗೂ ಇಲ್ಲೇ ಇರ್ಬೋದಲ್ವಾ? ಥ್ಯಾಂಕ್ಸ್ ಬಾವ. ಅಲ್ಲ, ಸುಮಂಗಿಲ್ ಸೆಟ್ ಆಯ್ತದ? ಅಯ್ಯೋ, ಸೆಟ್ ಆಗೋದಕ್ಕೆ ಏನಿದೆ ಅಕ್ಕ? ಅಲ್ಲ, ಇಲ್ಲಿಂದ ಹೊಸ ಕಾಲೇಜ್ ದೂರ ಐತೆ, ಅದಕ್ಕೆ ಇನ್ನೊಂದು ಅದೇ ಹಾಸ್ಟೆಲ್ನಾಗೆ ಕೇಳ್ಬೋದಿತ್ತಲ್ವಾ? ಸಹನಾ ಅವರೇ, ಕಾಲೇಜೇನು ದೂರ ಇಲ್ಲ, ಇಲ್ಲಿಂದ ಒಂದೇ ಬಸ್ ಅಷ್ಟೇ. ಅಮ್ಮಮ್ಮ ಅಂತಂದರೆ ಒಂದು 40-45 ನಿಮಿಷ ಆಗೋದಷ್ಟೇ. ಸುಮಂಗ್ ಓಕೆ ಅಲ್ಲ ಸ್ನೇಹ? ಹಾ ಬಾಬಾ, ಅವಳಿಗೆ ಓಕೆನೆ. ಹಾ ಬಾಬಾ. ಮತ್ತಿನ್ನೇನು, ಈ ಮನೇಲಿ ಸುಮ್ಮ ಇದ್ರೆ ನಮ್ಗೇನು ತೊಂದರೆ ಇಲ್ಲ. ಸ್ನೇಹ ಅವರೇ, ಅತ್ತೆಗೆ ಫೋನ್ ಕೊಡಿ. ಹಾ. ಅಲ್ಲ ಅತ್ತೆ, ನಾನು ನಿಮ್ಮಲ್ಲಿದ್ದಾಗ ನನ್ನ ನಿಮ್ಮ ಮಗನ ಥರ ನೋಡ್ಕೋತೀರಾ, ನನಗೆ ಬೇಕಾಗಿದ್ದನ್ನೆಲ್ಲ ಮಾಡಿ ಹಾಕ್ತೀರಾ. ಒಂದು ಲೆಕ್ಕಕ್ಕೆ ಹೇಳಬೇಕು ಅಂತಂದರೆ, ನಾನು ಸಹನವ್ರ ಮದುವೆ ಆದಮೇಲೆ ನಾವು ನಮ್ಮನೇಲಿರೋದಕ್ಕಿಂತ ಹೆಚ್ಚಾಗಿ ನಿಮ್ಮನೇಲೇ ಜಾಸ್ತಿ ಇದ್ದೀವಿ. ಆದರೂ ಈ ಸಂಕೋಚ ಯಾಕೆ? ನೀವು ನೇರವಾಗಿ ಮುರಳಿ ಸುಮಾ ನಿಮ್ಮನೇಲಿದ್ದು ಕಾಲೇಜ್ ಹೋಗ್ತಾಳೆ ಅಂತ ಹೇಳಿದಿದ್ರೆ ನಾನು ಬೇಡ ಅಂತಿದ್ನಾ? ಅದು ನಿಮ್ದು ಅಡ್ಗುಣ. ಆದ್ರೂ ಹಾಗೆಲ್ಲ ಏನು ಅನ್ಕೋಬಿಡಿ ಅತ್ತೆ, ನಮ್ಮ ಮನೇಲಿ ಏನೂ ಅಭ್ಯಂತರ ಇಲ್ಲ. ಸುಮಾ ಬಂದರೆ ನಮಗೂ ಖುಷಿನೇ. ಅತ್ತೆ, ನಾನು ನಿಮ್ಮ ಅಳಿಯ ಹಾಕೋ ಮುಂಚೆ ನಾನೊಬ್ಬ ಲೆಕ್ಚರರ್. ನಾವು ವಿದ್ಯಾರ್ಥಿಗಳ ಜವಾಬ್ದಾರಿಗಳನ್ನೂ ತೊಗೊಳ್ಬೇಕಾಗತ್ತೆ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಸುಮಾ ಇಲ್ಲ ಆರಾಮಾಗಿರ್ತಾಳೆ. ಸರಿ. ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ. ಸಹನಾ ಅವರು ಒಬ್ಬರೇ ಆಗ್ಬಿಡ್ತಾರಲ್ಲ ಅಂತ ನನಗೂ ಯೋಚನೆ ಇತ್ತು. ಈಗ ಸುಮಾ ಬಂದರೆ ಸಹನಾ ಅವ್ರಿಗೂ ಖುಷಿ ಆಗುತ್ತೆ. ತುಂಬ ಥ್ಯಾಂಕ್ಸ್ ಬಾವ. ನಾನು ಸುಮ್ಮನೆ ನಾಳೆನೇ ಕರ್ಕೊಂಡು ಬರ್ತೀನಿ. ಸರಿ ಸ್ನೇಹ ಅವರೇ, ಮೋಸ್ಟ್ಲಿ ನೀವು ಬರೋಕ್ಕೂ ಮುಂಚೆ ನಾನು ಹೊರಟಿರ್ತೀನಿ ಅನ್ಸುತ್ತೆ. ಆದರೆ ಸಿಗೋಣ. ಸರಿ ಬಾವ, ಸಿಗೋಣ. ಬಾಯ್ ಬಾಯ್. ನನಗೀಗ ಸ್ವಲ್ಪ ಸಮಾಧಾನ ಆಯಿತು ನೋಡಿ. ಸುಮಾ ಬಂದರೆ ನಿಮಗೂ ಬೋರ್ ಆಗಲ್ಲ, ಅವಳಿಗೂ ಧೈರ್ಯ. ಹೇಳ್ತೀನವ ಅಣ್ಣಯ್ಯ, ಎಷ್ಟೊತ್ತಿಗೆ ಬರ್ತೀರಾ? ಇವತ್ತು ಬರೋದೋಸಿ ಡೌಟೇಯ. ಯಾಕಣ್ಣಯ್ಯ? ಅದು ಸುಮಂಗೆ ಕಾಲೇಜ್ ಸೀಟ್ ಸಿಕ್ಕೈತೆ. ಮುರಳಿ ಮೇಷ್ಟ್ರ ಮನೆಗೆ ನಾಳೆ ಒತ್ತಾರನೇ ಹೋಗಿ ಬಿಟ್ಟು ಬರಬೇಕು. ಹೌದಾ? ಅವ ನಿನ್ಗೋಸ್ಕರನೇ ಕಾಯ್ತಿದ್ದಾಳೆ. ಆಗ್ಲಿಂದ 100 ಸಲ ಬಾಗ್ಲಾಚೆ ನೋಡ್ಬಿಟ್ಲು. ಅದಕ್ಕೆ ಕಾಲ್ ಮಾಡಿದೆ. ಅವ ಅಲ್ಲೇ ಇದ್ರೆ ಫೋನ್ ಕೊಡು, ನಾನು ಹೇಳ್ತೀನಿ. ಬೇಡ ಬಿಡು, ನಾನೇ ಹೇಳ್ತೀನಿ.
ಅವ್ವ, ಅಣ್ಣಯ್ಯ ನಾಳೆ ಬರ್ತಾನಂತೆ. ನಾಳೆ ಬರ್ತಾನಂತ? ಅವನೇ ನಿಂಗೆ ಹೇಳಿದ್ನಾ? ಹ್ಞೂ ಅವ್ವ, ಈಗ ತಾನೇ ಅಣ್ಣಯ್ಯನೇ ಫೋನ್ ಮಾಡಿದ್ದ. ಮುಂದಿನ ಕುರಿನ ಹಿಂದಿನ ಕುರಿ ಹಿಂಬಾಲ್ಸಂಗೆ ನಮ್ಮ ಕಾಳಿ ಸ್ವಭಾವ. ಆ ನಂಜವ ಮುಂದಾಳತ್ವ ವಹಿಸ್ಕೊಂಡು ನನ್ನ ತಮ್ಮನ ಕೈಲಿ ಹಿಂಗೆಲ್ಲ ಮಾಡಿಸ್ಬಿಟ್ಟವಳೆ. ಇಂಥ ದೊಡ್ಡ ತೆಪ್ಪು ಮಾಡೋ ಬುದ್ಧಿ ನನ್ನ ತಮ್ಮನಿಗಿಲ್ಲ ಅಮ್ಮವ್ರೆ. ಅಮ್ಮವ್ರೆ, ನನ್ನ ತಮ್ಮನ ಹೆಂಗಾರ ಮಾಡಿ ಜೈಲಿಂದ ಬಿಡಿಸ್ಬಿಟ್ರೆ ಸಾನೇ ಉಪಕಾರ ಆಯ್ತದೆ. ಅಂದ್ರೆ ನಿನ್ ತಮ್ಮ ಯೋನು ಗೊತ್ತಿಲ್ದಿರೋ ಮುಗ್ಧ ಅಂತಲ? ಹ್ಞೂ ಅಮ್ಮವ್ರೆ, ದಿಟ್ಟವಾಗ್ಲು ಅವನಿಗೆ ದೇಹ ಬೆಳ್ದೆ ತಟ್ಟೆಯ, ಅದು ಬುದ್ಧಿ ಹುಸಿ ಮಂದನೆಯ. ಓ, ಹಂಗಾರೆ ಮಂದ ಬುದ್ಧಿ ಇರೋ ನಿನ್ ತಮ್ಮ ನನ್ನ ವಿರುದ್ಧ ಕೆಡ್ಡ ತೋಡಕ್ಕೆ ಅದು 7 ದಿನ ತಕಂಡ. ಹೋಗ್ಲಿ ಬಿಡು, ನೀನು ಹೇಳ್ದಂಗೆ ನಿನ್ ತಮ್ಮ ಕೂರಿ ಬುದ್ಧಿ ಅವನು ತ್ಯಪ್ಪೆ ಮಾಡಿಲ್ಲ ಅನ್ಕೊಂಡ್ರು ಆ ನಂಜಮ್ಮನ ಮನೆಗೆ ಹೋಗಿ ಯಾಕೆ ಬಚ್ಚಿಟ್ಕೊಂಡಿದ್ದ? ಅದೇ ಹೇಳಿದ್ನಲ್ಲ ಅಮ್ಮವ್ರೆ, ಎಲ್ಲ ನಂಜಮ್ಮಂದೆ ಕೆಲಸ ಅಂತ. ಅಮ್ಮವ್ರೆ, ನೀವೇ ಹೊಸ ಯೋಚನೆ ಮಾಡಿ. ನನ್ನ ತಮ್ಮನಿಗಿಂತ ನಿಮ್ಮ ಸೊಸೆನೇ ಅಲ್ವಾ ಆ ನಂಜಮ್ಮನಿಗೆ ಸಹನೆ ಕಿಲೋಸು. ಇದ್ರಾಗೆ ನಿಮ್ಮ ಸೊಸೆ ಕೈವಾಡ ಇಲ್ಲ ಅಂತ ನಿಮ್ಗೆ ಅನಿಸ್ತೈತಾ ಹೇಳಿ? ಮೊದಲಿಂದನೂ ಆ ನಂಜವಂದು ಸ್ನೇಹಂದು ಒಂದೇ ಪಾರ್ಟಿ. ನೀವು ಹೊಸಿ ನಿಮ್ಮ ಸೊಸೆನ ವಿಚಾರಿಸಿದ್ರೆ ನಿಜ ಗೊತ್ತಾಗ್ತದೇನೋ. ನನ್ನ ತಮ್ಮ ದೂರದಲ್ಲಿರೋನು, ಆದರೆ ನಿಮ್ಮ ಸೊಸೆ ನಿಮ್ಮ ತವನೇ ಇಟ್ಕೊಂಡು ಎಲ್ಲ ತಿಳ್ಕೊಂಡು ಯಾಕೆ ಹಿಂಗೆ ಮಾಡಿರಬಾರ್ದು? ಅಲ್ಲಲ್ಲ, ನನ್ಗನ್ಸಿದ್ದನ್ನು ಹೇಳ್ದೆ ಅಟೆಯ. ಇವಳು ಹೇಳೋದ್ರಾಗೂ ಸತ್ಯ ಆಯ್ತು. ನೀನೇ ಏನಾನ ನನ್ನ ವಿರುದ್ಧ ಪಿತೂರಿ ಮಾಡೋಳ? ನಾನು ಬಿಟ್ಟಿರೋವಳ ತಲೆ ಉಳಿಕೆ ಹೋಯ್ತಾ ಐತೆ. ಹೋಗ್ಲಿ ಹೋಗ್ಲಿ. ಸರಿ ಅಮ್ಮವ್ರೆ, ನಾನು ಬಂದ ಕೆಲಸ ಅಲ್ಲ ಹೇಳ್ಬೇಕಾಗಿರೋದು ಏಳಾಯ್ತು. ಬರ್ತೀನಿ. ಹೊಸಿ ನನ್ನ ತಮ್ಮನ ಬಿಡ್ಸೋದ್ರ ಬಗ್ಗೆ ಯೋಚನೆ ಮಾಡಿ ಅಮ್ಮವ್ರೆ. ಬರ್ತೀನಿ. ಸಾಕು ಬಿಡವ್ವ. ನೀನ್ ಸುಮ್ಮನಿರವ್ವ. ನಾನು ಹಿಂಗೆ ನಿನ್ನ ಕಾಲು ಒತ್ತಿ ಎಷ್ಟು ದಿನ ಆಯ್ತು ಹೇಳು? ನಮ್ಮನೆ ಪುಟ್ಟ ರಾಜ್ಕುಮಾರಿಗೆ ಏನೋ ಕೆಲಸ ಆಗ್ಬೇಕಾಗಿದೆ, ಅದಕ್ಕೆ ಈ ತರ ಕಾಲು ಒತ್ತುತ್ತಿದ್ದಾಳೆ ಅಲ್ವೇನೆ? ಏನಿಲ್ಲವ್ವ. ಇದೇನಿದು? ನಮ್ಮನೆ ಮಾತಿನ ಗಿಳಿ ಒಂದೇ ಮಾತೇಳಿ ಸುಮ್ಮನಾಗ್ಬಿಡ್ತು. ಯಾಕೆ? ಏನ್ ಸಮಾಚಾರ? ಯಾಕೋ ಬೇಜಾರಾದಂಗೆ ಆಗ್ತಿದೆ. ಬ್ಯಾಸ್ರನ ಯಾಕವೇ? ಯಾಕೆ ಅಂದ್ರೆ ಬಿಟ್ಟು ಹೋಗ್ತಿದ್ದೀನಲ್ಲ. ಅಯ್ಯೋ, ಬಿಟ್ಟೋಯ್ತಾ ಇದೀನಿ ಅಂತ ಹೇಳ್ಬೇಡ ಕಣವ್ವ. ಅಲ್ಲವ್ವ, ಅದು ಹೇಗಿದ್ರು ಫುಲ್ಲು ಮದುವೆ ಮಾಡ್ಕೊಂಡು ಹೋದ್ರೋ ಏನೋ, ನನ್ಗಂತೂ ಇಲ್ಲಿಂದ ಹೋಗಕ್ಕೆ ಇಷ್ಟ ಆಗ್ತಿಲ್ಲ. ಏನ್ ಮಾಡೋದು? ಹಿಂದಿನ ಕಾಲದಿಂದಲೂ ಹೆಣ್ಮಕ್ಳೇ ಅವ್ವನ ಮನೆ ಬಿಟ್ಟು ಹೋಗ್ಬೇಕು ಅಂತ ರೂಲ್ಸ್ ಮಾಡಿಟ್ಟಿದಾರಲ್ಲ. ಗಂಡು ಮಕ್ಕಳು ಶಾನ ಗಟ್ಟಿ ಅಲ್ಲ ಕಣವ. ಹೆಣ್ಮಕ್ಳು ಯೋಟೊಂದು ಕಷ್ಟನ ತಡ್ಕೋತೀವಲ್ಲ, ಅದು ಅವರಿಂದ ಆಗಕ್ಕಿಲ್ಲ. ಅದಕ್ಕೆ ಎಲ್ಲವರೇನು ನಾವೇ ಬರೋದು. ನನ್ಗಾದ್ರೂ ಅಲ್ಲಿ ಸಹನ ಅಕ್ಕ ಇರ್ತಾಳೆ, ಒಬ್ಳೆ ಆಗ್ಬಿಡ್ತೀಯಲ್ಲವ್ವ. ಓ ಹಲೋ, ನಾನಿದ್ದೀನಿ. ನೀನೆಲ್ಲಿರ್ತೀಯ?
ನೀನೀಗ ಬಂಗಾರಮ್ಮನ ಮನೆ ಸೊಸೆ, ಆಲ್ಮೋಸ್ಟ್ ಬಂಗಾರ ಮನೆ. ಏಯ್ ನೋಡು ನೋಡು, ಅವ್ರ ಥರನೇ ಕೂಗ್ತಿದ್ಯಾ ಏಯ್ ಅಂತ. ಅವ್ವ ನಗ್ಬಿಟ್ಲು ಅಕ್ಕ, ಅವ್ವ ನಗ್ತಿದ್ದಾಳೆ. ಏಯ್ ತಲಲ್ಟೆ, ನಾನೇನು ಒಂಟಿ ಅಲ್ಲ. ನೀನು ಇದನ್ನೆಲ್ಲ ತಲೆ ಕೆಡ್ಸ್ಕೊಡೋ ಬದಲು ಚಂದಾಗಿ ಓದೋದು ಕಲಿ. ಇಲ್ಲಿಗೆ ಸಹನಾ ಅಕ್ಕ ನಮ್ಮ ಜೊತೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಈಗ ಯೋಚನೆ ನಿನಗೆ ಬೇಡ, ನೀನೇ ಅಕ್ಕನ ಮನೆಗೆ ಹೋಗ್ತಿದ್ಯಾ ಅಲ್ವಾ? ಅಲ್ಲಿ ನೀವೆಲ್ಲ ನೆನಪಾಗ್ತೀರಾ. ಛೇ, ಈ ಮದುವೆ ಅನ್ನೋ ಕಾನ್ಸೆಪ್ಟೇ ಇರಬಾರ್ದಿತ್ತು. ಪ್ರಪಂಚ ಇಷ್ಟೊಂದು ಫಾರ್ವರ್ಡ್ ಆಗಿದ್ರು ಇನ್ನೂ ಹೆಣ್ಮಕ್ಳೇ ಗಂಡನ ಮನೆಗೆ ಹೋಗ್ಬೇಕು ಅಂತಾರಲ್ಲ, ಯಾಕವ್ವ? ಇದು ಯೋನೇ ಇದು? ಹಾಂ, ಮದುವೆ ಮಾಡ್ಕೊಂಡೇನೋ ಗಂಡನ ಮನೆಗೆ ಹೋಗೋಳಂಗೆ ಆಡ್ತಿದ್ಯಾ? ನೀನು ಹೋಯ್ತಾ ಇರೋದು ಓದಕ್ಕೆ. ಓಹೋ, ಓದಕ್ ಹೋಯ್ತಿದ್ಯಾ? ಬರೀ ಗಂಡಸ್ರೇ ಇರೋ ಮನೆ ಅಲ್ವಾ, ಅದ್ ಮನೆ ಅಂತ ಹೇಗೆ ಅನಿಸ್ಕೋಬೇಕು ಹೇಳು? ಅದಕ್ಕೆ ಈ ತರ ಓಡಾಡ್ಕೊಂಡಿರ್ತಾಳೆ ಅಕ್ಕ. ಹೇ ಸಾಕು ಸುಮ್ಮನಿರ್ರೆ. ಅಲ್ವೇ ಸ್ನೇಹ, ನೀನು ಓದಿದ ದಬಾಕಿದ್ ಸಾಲ್ದು ಅಂತ ಈ ಹುಡುಗಿ ತಲೆನೂ ಕೆಡಿಸ್ತಾ ಇದ್ಯಾ? ಏ ಚಿಕ್ಕವಳೆ, ಇವಳ ಮಾತು ಕೇಳಿ ಹಾಳಾಗ್ಬೇಡ ನೀನು. ನಿಮ್ಮ ಅಕ್ಕ ಕಲೆಕ್ಟರ್ ಆಯ್ತೀನಿ ಅಂತ ಕಂಡಕ್ಟ್ರು ಆಗ್ಲಿಲ್ಲ. ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗ್ ಬಾಳಕ್ಕೂ ಆಗದೆ, ತವ್ರ ಮನೆಗೆ ಇರಕ್ಕೂ ಆಗದೆ, ಬಾಗ್ಲಲ್ಲೇ ನಿಂತ್ಕೊಂಡು ಒದಾಡ್ತಾವಳೆ. ಇಂಥವಳ ಮಾತು ಕಟ್ಕೊಂಡು ನೀನು ಓದಕ್ ಹೋದ್ರೆ ಸುಮ್ಕೆ ದುಡ್ಡು ದಂಡ. ಅದು ಅಲ್ದೆ ನೀನು ಓದೋ ಓದ್ಗೆ ನಿಮ್ಮವ್ವ ಇರೋ ಮನೆನು ಮಾರ್ಕೊಳ್ಬೇಕಾಯ್ತದೆ. ಏಯ್ ಹೋಗೆ ಸುಮ್ಮನೆ. ಏನು ಇವಳು ಬಾರಿ ಓದಿ ಊರು ಉದ್ಧಾರ ಮಾಡ್ದಂಗೆ ನಮಗೆ ಹೇಳಕ್ ಬರ್ತಾರೆ. ನೇಹ, ರಾಜವ ಯೋನವ ಯೋ ನಿನ್ ಸಮಸ್ಯೆ? ನಂದೇನ್ ಸಮಸ್ಯೆ? ಸಮಸ್ಯೆ ಎಲ್ಲ ನಿಮ್ದೆಯ. ಅದ್ರಾಗೂ ಇಲ್ಲವಳಲ್ಲ ಇವಳ್ದು. ಹಿಂಗ್ ಮಾತಾಡಿನೇ ಎಗರಾಡ್ಕೊಂಡು ಹೋಗಿ ಬಂಗಾರಮ್ಮನ ಮನೆಯಾಗೆ ದಬಾಕೊಂಡವಳೆ. ವಿದ್ಯೆ ಏನಿದ್ರು ನಿಮ್ಮಂತವ್ರಿಗಲ್ಲ ಕಣೆ, ದುಡ್ಡಿರೋರ್ಗೆ. ನನ್ ಮಗನಂತವ್ರಿಗೆ. ಈ ಊರ್ನಾಗೆ ಒಬ್ಬ ಹುಡುಗನು ಇಂಜಿನಿಯರಿಂಗ್ ಮಾಡಕ್ಕಾಗ್ಲಿಲ್ಲ, ಇನ್ನ ನಿನ್ ಮಗಳು ಮಾಡ್ಬಿಡ್ತಾಳ? ಏ ಸಾಸ್ವೆ, ಸುಮ್ಕೆ ಎಂಜಿಲ್ ತಟ್ಟೆ ತೊಳ್ಕೊಂಡು ನಿಮ್ಮ ಅಕ್ಕಂದಿರು ಹುಡ್ಕೊಂಡ್ರಲ್ಲ ಹಂಗ್ ನೀನು ಹುಡ್ಕ. ಇಲ್ಲ ಅಂದ್ರೆ ಗಾಡಿ ಮೇಗ್ ಮಾಡ್ತಿರೋ ಹೋಟೆಲ್ನು ಮಾರ್ಕೊಂಡು ತಿಂದು ತೇಗ್ಬೇಕಾಯ್ತದೆ. ನಾನ್ ಹೇಳಿ ಸತ್ಯ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ರಾಜನೇ ಅಲ್ಲ ಕಣೆ. ಇದೇ ನಿನ್ ಸವಾಲಾಗಿದ್ರೆ ನನ್ ಸವಾಲು ಕೇಳಿಸ್ಕೊ. ನಾನ್ ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಮಾಡಿ ಇದೇ ಜಾಗದಲ್ಲಿ ನಮ್ಮವ್ವನ ಹೆಸರಲ್ಲಿ ದೊಡ್ಡ ಮನೆ ದೊಡ್ಡ ಹೋಟ್ಲು ಕಟ್ಟಿಸ್ಲಿಲ್ಲ ಅಂದ್ರೆ ನಾನ್ ಪುಟ್ಟಕ್ಕನ ಮಗಳು ಸುಮಾನೇ ಅಲ್ಲ. ಓಹೋ, ನನ್ಗೆ ಸವಾಲ? ಈ ರಾಜಕ್ಕೆ ಸವಾಲ ಕ್ಯಾ? ನೋಡೋಣ ಕಣೆ, ನಿನಗ್ ತಾಕತ್ತಿದ್ರೆ ನಿನ್ ಪುಟ್ಟಕ್ಕನ ಮಗಳೇ ಆಗಿದ್ರೆ ನೀನ್ ಹೇಳ್ದಂಗ್ ಮಾಡ್ಬಿಡೆ, ನೋಡ್ತೀನಿ. ನೋಡುವಂತೆ ಹೋಗು. ಅದೇನೋ ಅಂದಲ್ಲ ನಿಮ್ಮ ಅಕ್ಕಂದ್ರು ನೋಡ್ಕೊಂಡಾಗ ನೋಡ್ಕೊ ಅಂತ. ಅವ್ರಾದ್ರೂ ನೋಡ್ಕೊಂಡಿದ್ದಾರೆ, ಆದ್ರೆ ನೀನು ನಮ್ಮವ್ವನ್ ಗಂಡನ್ನ ಕಿತ್ಕೊಂಡೆ. ನೋಡ್ತಾಳಂತೆ ನೋಡ್ತಾಳೆ.
ಮಾತಾಡಿದ್ದು. ಅವ್ವ, ನೀನು ಬೇಜಾರಾಗಿದ್ರೆ ನನಗೆ ಕ್ಷಮಿಸ್ಬಿಡು. ಆದರೆ ಹೆಣ್ಮಕ್ಳು ಓದಬಾರ್ದು, ಅದು ಬರೀ ಗಂಡ್ಮಕ್ಳು ಸೊತ್ತು ಅನ್ನೋ ಕಾಲ ಹೋಗಿದ್ರು. ಇನ್ನೂ ಹಾಗೆ ಯೋಚನೆ ಮಾಡೋ ಈ ರಾಜಿ ಅಂತವ್ರಿಗೆ ನಾನು ಉತ್ತರ ಕೊಡ್ತೀನವ್ವ. ಇಷ್ಟೊತ್ತು ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ಟು ಹೋಗ್ಬೇಕಲ್ಲ, ಇಲ್ಲೇ BSc ಸೇರ್ಕೊಳ್ಳೋಣ ಅಂತಾನೆ ಅನ್ಕೊಂಡಿದ್ದೆ. ಆದರೆ ಈಗ ನಾನು ಇಂಜಿನಿಯರಿಂಗ್ ಓದೇ ಹೋಗ್ತೀನವ್ವ. ಎಲ್ಲ ಕಷ್ಟಗಳ ಸೋಲಿಸಿ ಗೆಲ್ಲೋ ಇವರ ಶಕ್ತಿಯೇ ಒಗ್ಗಟ್ಟು. ತಾಯಿ ಕಲಿಸಿದ ಪಾಠ ತಾನೆ ಗೆಲುವಿನ ಗುಟ್ಟು. ಸುಮಾ, ನೀನಿದ್ರಲ್ಲಿ ಗೆದ್ರೆ ಅವ್ವನೇ ಗೆದ್ದಂಗೆ. ಮಕ್ಕಳಿಗೂ ಪುಣ್ಯ ಬೇಕು ಅಪ್ಪ ಇವಳಂತ ಅಮ್ಮ ಸಿಗಲು. ಸಹನಾ ಅವರೇ, ನಮ್ಮ HOD ತುಂಬ ಸ್ಟ್ರಿಕ್ಟ್ ಅಂತೆ. ನಾವು ಕ್ಲಾಸ್ಗೆ ಹೋದು 1 ನಿಮಿಷ ಲೇಟ್ ಆದ್ರೂ ಸ್ಟೂಡೆಂಟ್ಸಿಗೆ ಪನಿಷ್ಮೆಂಟ್ ಕೊಡ್ತಾರಲ್ಲ, ಆ ಥರ ಅವ್ರ ಕ್ಯಾಬಿನಿಗೆ ಕರೆದು ನಿಲ್ಲಿಸಿ 1 ಗಂಟೆ ನಮ್ಮನ್ನು ಅಲ್ಲೇ ನಿಲ್ಲಿಸ್ತಾರಂತೆ, ಗೊತ್ತಾ? ನಿಮಗೆ ಗೊತ್ತಾ ಸಹನಾ ಅವರೇ, ನಾನು ಮಾತ್ರ ಕ್ಲಾಸಿಗೆ ಲೇಟಾಗೇ ಹೋಗೋದು. ಯಾಕೆ ಹೇಳಿ? ಯಾಕೆ? ನಮ್ಮ HOD ಮೇಡಮ್ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಅವ್ರು ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಾನೇನಾದ್ರು ಸ್ಟೂಡೆಂಟ್ ಆಗಿದ್ದರೆ ಅವ್ರ ಹತ್ರನೇ ಟ್ಯೂಷನ್ಗೆ ಹೋಗ್ತಿದ್ದೆ. ಈಗಲೂ ಯೋನೋ ಅರ್ಥವನೇವಾಗಿ. ಹುಡುಗಿರಿಗೆ ಹೊಟ್ಟೆ ಉರಿ ತುಂಬ ಬೇಗನೆ ಬರುತ್ತೆ ಅಲ್ವಾ? ನನ್ಗೆ ಯೋನು ಹೊಟ್ಟೆ ಉರಿತಿಲ್ಲ. ಮತ್ತೆ ಯಾಕೆ ನಿಮ್ಮ ಮುಖದ ಮೇಲೆ ಕಾಣ್ತಿದೆ? ಯಾಕೆ ನಿಮ್ಮ ಎಷ್ಟಿ ಮಕ್ಕದ ಮೇಲೆ ಕಾಣ್ತಿಲ್ವಾ? 1 ನಿಮಿಷ ತಡ್ರಿ ನೋಡೋಣ. ಅವ್ರ ಫೋಟೋನು ಮಡಗಿದ್ದೀರಾ? ನೋಡಿದ್ರಾ, ನಮ್ಮ HOD ಸಹನಾ ಅವರು ಅಂತ. ಎಷ್ಟು ಚೆನ್ನಾಗಿದ್ದಾರೆ. ನಿಜ ಹೇಳಬೇಕು ಅಂತಂದರೆ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ ಸಹನಾ ಅವರ. ಇಲ್ಲಿಂದ ನನ್ನ ದೇಹ ಮಾತ್ರ ಹೋಗ್ತಿರ್ಬೋದು, ಆದರೆ ನನ್ನ ಮನಸ್ಸು ನಿಮ್ಮ ಹತ್ರನೇ ಇರುತ್ತೆ. ಜೋಪಾನವಾಗಿ ನೋಡ್ಕೋತೀರಲ್ವಾ? ಯಾವಾಗ ಬರ್ತೀರಾ? ನಾ ಇನ್ನೂ ಹೊರಟೇ ಇಲ್ಲ, ಆಗಲೇ ಯಾವಾಗ ಬರ್ತೀರಾ ಅನ್ನೋ ಮಾತಾ. ರಜಾ ಸಿಕ್ಕಾಗ ಬಂದ್ಬಿಡಿ. ರಜಾ ಸಿಕ್ಕಾಗಲ್ಲ, ರಜಾ ಹಾಕಿನೂ ಬರ್ತೀನಿ. ಅದು ಸ್ವಲ್ಪ ದಿನ ಆಗುತ್ತೆ. ಸಹನಾ ಅವರೇ, ನನ್ನ ಸಂಬಳ ಬರಲಿ, ನಾನು ನಿಮಗೊಂದು ಫೋನ್ ಕೊಡಿಸ್ತೀನಿ. ಆಮೇಲೆ ನಾವಿಬ್ರು ನೋಡ್ಕೊಂಡೇ ಮಾತಾಡ್ಬೋದು. ಓಕೆನಾ? ಏ ಮುರಳಿ, ಆಮ ಐ ಲವ್ ಯು ಸಹನಾ ಅವರೇ. ನಾನುವೇ. ಬೇಗ ಬಾರೋ. ಬಂದೆ. ಹೇಳಿದೆಲ್ಲ ನೆನಪೈತೆ ತಾನೇ? ಹ್ಞೂ ಅವ್ವ, ಎಷ್ಟು ಸಲ ಹೇಳ್ತೀಯ? ಕೊನೆ ಸರಿ ಹೇಳ್ತಾ ಇರೋದು ನೆನಪಿಟ್ಕೋಬೇಕು. ಅವ್ವ, ನೀನೀಗ ಅಟ್ರೆ ಹೇಗೆ? ಅವಳಿಗೆ ಇನ್ನೂ ನೋವಾಗತ್ತೆ ತಾನೆ. ಅವಳೇನು ಮದ್ವೆಯಾಗಿ ಹೋಗ್ತಿದ್ದಾಳ? ರಜಾ ಇದ್ದಾಗ ಬರ್ತಾಳೆ ಬಿಡು. ಖೋಖೋ, ನೀನು ಮನೆ ಬರ್ಬೇಕಂದ್ರೆ ಒಂದೇ ಒಂದು ಫೋನ್ ಹಾಕು, ಅರ್ಧ ಗಂಟೆ ಅಲ್ಲಿರ್ತೀನಿ, ಸರಿನಾ? ಹ್ಞೂ, ಹೆಂಗೋ ನಿಮ್ಮ ಹುಡುಗರು ಎಲ್ಲ ಕಡೆ ಇದ್ದಾರಲ್ವಾ, ಹೆಲ್ಪ್ ಆಗುತ್ತೆ. ಶ್ರೀಭಾವ, ಅವನ್ ಚೆನ್ನಾಗಿ ನೋಡ್ಕೊಳ್ಳಿ. ಚಿಂತೆ ಮಾಡಬೇಕು, ನೀನು ಚಂದ ಓದ್ಕೋ.
ಏನೇ ಬೇಕಿದ್ರು ನಂಗೆ ಫೋನ್ ಹಾಕು ಹಾಂ ಸರಿ ಈಗ ಒಳ್ಳುಮ್ಮ ಸ್ನೇಹ ತಡಿ ಬಾ ಕುಂಕುಮ ಕೊಡ್ತೀನಿ ನಾವಿಲ್ಲಿ ಬರ್ತೀವಿ. ನೀನು ಅಳ್ಬೇಡ, ನಾನು ಆಗಾಗ ಫೋನ್ ಮಾಡ್ತಿರ್ತೀನಿ. ಫೋನ್ನ ಚಾರ್ಜ್ ಮಾಡೋದು ಮರಿಬೇಡ. ಬರ್ತೀನಿ, ಹುಷಾರು. ಸಣ್ಣದಾಗಿ ಓದಬೇಕು. ಅವ್ವ ಹೋಗಿ ಬರ್ತೀವಿ.